ಅಂತಾನೆ ವಿರೋಧ ಮಾಡಿದ್ರು. ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಗೃಹ ಸಚಿವ. ಕಾಲ್ತುಳಿತದ ಬಗ್ಗೆ ಸಿಎಂಗೆ ಪರಂ ಮಾಹಿತಿ ಕೊಟ್ಟಿದ್ದಾರಂತೆ. ದುರಂತ ನಡೆದ ಮೇಲೆ ಎಚ್ಚೆತ್ತುಕೊಳ್ತಿರುವಂಥ ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ವಿಜಯೋತ್ಸವ ಮಾಡಿದ್ರು. ರಾಜ್ಯದ ಜನರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ವಾ? ಜನರ ಸಾವನ್ನ ಬಯಸಿ ವಿಜಯೋತ್ಸವ ಏರ್ಪಡಿಸಬೇಕಾಗಿತ್ತ ಇಂಥದ್ದು? ಮುಖ್ಯಮಂತ್ರಿಗಳನ್ನ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದಾರಂತೆ, ಮಾಹಿತಿ ಕೊಟ್ಟಿದ್ದಾರಂತೆ. ಒಂದು ಕಾರ್ಯಕ್ರಮಕ್ಕೆ ಮುಂದಾಲೋಚನೆ ಬೇಕು. ಎಷ್ಟು ಜನ ಬರ್ತಾರೆ, ಆ ಜನರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಬೇಕು, ಎಲ್ಲ ಪ್ಲಾನನ್ನು ತಯಾರಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಉಸಿರುಗಟ್ಟು ಹೋಗಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಘೋರ ದುರಂತ ನಡೆದೇ ಹೋಗಿದೆ. ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ ಆಗ್ತಾ ಇದೆ. ಇದು ಸಂಭ್ರಮ ಪಡೋ ಸುದ್ದಿ ಅಲ್ಲ. ಒಂದು ಕಡೆ ವಿಜಯೋತ್ಸವ, ಇನ್ನೊಂದು ಕಡೆ ಸಾವಿನ ಸರಣಿ. ರಾಜ್ಯ ಸರ್ಕಾರಕ್ಕೆ ಇಂಥದ್ದೊಂದು ಕಾರ್ಯಕ್ರಮ ನಡೆಸಲೇಬೇಕು ಅನ್ನುವಂಥ ತುರ್ತಿತ್ತ. ಯಾರು ಈ ಐಡಿಯಾವನ್ನು ಕೊಟ್ಟವರು? ಅಭಿಮಾನ ಇರಲಿ ಸ್ವಾಮಿ, ಆದರೆ ಅಭಿಮಾನದ ಸಂಭ್ರಮದ ಕಾರ್ಯಕ್ರಮಕ್ಕೆ ಒಂದು ಮುನ್ನೆಚ್ಚರಿಕೆ ಬೇಡವಾ? ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೀಗೆ ದಿಢೀರ್ ಕಾಲ್ತುಳಿತ ಉಂಟಾಗುತ್ತೆ ಅಂತ ಅಂದರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಯೋಚನೆ ಇರಲಿಲ್ವಾ? ಮುನ್ನೆಚ್ಚರಿಕೆ ಇರಲಿಲ್ವಾ? ಇಡೀ ಕರ್ನಾಟಕದ ಪಾಲಿಗೆ ಇವತ್ತು ದುರಂತದ ದಿನ, ಕರಾಳ ದಿನ. ಈ ಒಂದು ದುರಂತಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗತ್ತಾ? ಈ ಹೊಣೆಯನ್ನು ಹೊತ್ಕೊಳ್ಳುತ್ತಾ ರಾಜ್ಯ ಸರ್ಕಾರ? ಹದಿನೆಂಟು ವರ್ಷಗಳ ನಂತರ RCB ತಂಡ ಟ್ರೋಫಿಯನ್ನು ಪಡೆದುಕೊಂಡಿದೆ. ಸಂಭ್ರಮ ಪಡೋಣ. ಆದರೆ ಆ ಸಂಭ್ರಮ ಈ ರೀತಿ ದುರಂತಕ್ಕೆ ಕಾರಣ ಆಗುತ್ತೆ ಅಂತ ಅನ್ನೋದಾದ್ರೆ ಯಾರಿಗೆ ಬೇಕಾಗಿತ್ತು ಈ ಸಂಭ್ರಮ? ಯಾಕೆ ಬೇಕಾಗಿತ್ತು ಈ ಸಂಭ್ರಮ? ರಾಜ್ಯ ಸರ್ಕಾರ ಇಂಥದ್ದೊಂದು ಕಾರ್ಯಕ್ರಮ ನಡೆಸುವ ಅಗತ್ಯತೆ ಇತ್ತ? ಯಾರು ಕೇಳಿದ್ರು? ನಡೆಸಿ ಅಂತ ಹೇಳಿದ್ರು ಅವರು?
RCB ತಂಡ ಏನಾದ್ರು ಕೇಳ್ಕೊಂಡಿತ್ತ ರಾಜ್ಯ ಸರ್ಕಾರ ನಮಗೆ ಸನ್ಮಾನ ಮಾಡಿ ಅಂತ? ಓಕೆ, ನಮ್ಮ ತಂಡ ಬೆಂಗಳೂರಿನ ಹೆಸರನ್ನ ಇಟ್ಕೊಂಡಿದ್ದಾರೆ, ಒಂದಿಬ್ಬರು ಮೂವರು ಕನ್ನಡಿಗರಿದ್ದಾರೆ, ನಾವು ಬೆಂಬಲ ಕೊಡ್ತಾ ಇದ್ದೀವಿ, ಗೆದ್ದಿದ್ದಾರೆ, ಅವ್ರಿಗೊಂದು ವಿಶ್ ಮಾಡೋಣ, ಅವ್ರಿಗೊಂದು ಸನ್ಮಾನ ಮಾಡೋಣ ಅಂತ ನಿಮ್ಮ ಉದ್ದೇಶ ಇದ್ರೂ ಇರಬಹುದು. ಯಾಕೆಂದರೆ ಬರುವಂಥ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾಗಿರ್ತಾರೆ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿರ್ತಾರೆ, ಅವ್ರಿಗೆ ಫಾಲೋವರ್ಸ್ ಇರ್ತಾರೆ. ಅವರು ಬೆಂಗಳೂರಿನ ಸ್ಟೇಡಿಯಂಗೆ ಬರ್ತಾರೆ ಅಂತ ಅನ್ನೋದೇ ಆದರೆ ಹಂಗೆ ಓಪನ್ ಆಗಿ ನೀವು ಫ್ರೀ ಬಿಟ್ಬಿಟ್ರೆ ತಡೆಯೋಕ್ಕಾಗುತ್ತಾ ಸ್ವಾಮಿ? ವಿವೇಚನೆ ಇಲ್ವಾ ರಾಜ್ಯ ಸರ್ಕಾರಕ್ಕೆ? ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ? ಈ ಘೋರ ದುರಂತವನ್ನು ತಡಿಬೋದಿತ್ತಲ್ಲ. ನಿಜಕ್ಕೂ ದುರಂತ ನಡೆದೇ ಹೋಗಿದೆ. ಯಾವ ನಿರೀಕ್ಷೆ ಕೂಡ ಇರಲಿಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ತಂಡ ಎಂಟ್ರಿ ಕೊಡ್ತಾ ಇದ್ದಾಗೆ ಅವರನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ RCB ಫ್ಯಾನ್ಸ್ ಅಲ್ಲಿಗೆ ಬರ್ತಾರೆ. ಆದರೆ ಅಲ್ಲಿ ಕಾಲ್ ತುಳಿತ ಉಂಟಾಗಿ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ ಆಗಿದೆ. ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಅಸ್ವಸ್ಥರು ಅವ್ರನ್ನ ಬದುಕಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಗಾಯಗೊಂಡವರನ್ನು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆ ಸೇರಿದಂತೆ ಇತರೆ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಅವರನ್ನು ಬದುಕಿಸೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗ ನೂಕುನುಗ್ಗಲು ಉಂಟಾಗುತ್ತೆ, ಆ ಒಂದು ಕಾಲ್ತುಳಿತದಲ್ಲಿ ಬರೋಬ್ಬರಿ 11 ಜನ ಸಾವನ್ನಪ್ಪಿದ್ದಾರೆ. ಇದೀಗ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಪ್ರತಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀರಿ ಅಲ್ವಾ, ಅದಕ್ಕೆ ಸರಿಯಾದ ಯೋಜನೆಯನ್ನು ಯಾಕೆ ಮಾಡಲಿಲ್ಲ ನೀವು? ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. RCB ವಿಜಯೋತ್ಸವದ ವೇಳೆ ಈಗಾಗಲೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಈ ದುರಂತದ ಹೊಣೆಯನ್ನು ಯಾರು ವಹಿಸ್ಕೊಳ್ತಾರೆ? ರಾಜ್ಯ ಸರ್ಕಾರಕ್ಕೆ ಇನ್ನೆಷ್ಟು ಬಲಿ ಬೇಕು? ಇದೇ ಬೇಕಿತ್ತಾ ನಿಮಗೆ ಅಂತ ಬರುತ್ತೆ ಪ್ರಶ್ನೆ. ಯಾರಿಗಾಗಿ ಈ ದಿಢೀರ್ ತೀರ್ಮಾನ? ಯಾರು ಹೇಳಿದ್ರು ಸ್ವಾಮಿ ನೀವು ಇಂಥ ಕಾರ್ಯಕ್ರಮ ಮಾಡಿ, ಅವ್ರಿಗೆ ಸನ್ಮಾನ ಮಾಡಿ? ಯಾರು ಹೇಳಿದ್ರು ನಿಮಗೆ ಹಾಗೆ ಮಾಡ್ತೀರಿ ಅಂತ ಅನ್ನೋದಾದ್ರೆ ಅದಕ್ಕೊಂದು ಪ್ಲಾನ್ ಬೇಕಲ್ವಾ? ಈ ಸಾವಿಗೆ ಯಾರು ಹೊಣೆ ಆಗ್ತಾರೆ? ಈಗ ಸರ್ಕಾರ ಇಂಥದ್ದೊಂದು ಯೋಚನೆ ಯಾಕೆ ಮಾಡಲಿಲ್ಲ? ರಾಜ್ಯ ಸರ್ಕಾರ ದಿಢೀರ್ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಿ ದೊಡ್ಡ ದುರಂತಕ್ಕೆ ಕಾರಣ ಆಯಿತಾ? ಯಾಕೆಂದರೆ ನಿಜಕ್ಕೂ 11 ಜನರ ಜೀವ, ಅಮೂಲ್ಯ ಜೀವಗಳು ಈಗ, ಅದರಲ್ಲೂ RCB ಫ್ಯಾನ್ಸ್
ಬಲಿಯಾಗಿರುವಂಥದ್ದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಕಾಲ್ತುಳಿತದ ಪರಿಣಾಮವಾಗಿ ಈಗ ಜೀವವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇಂಥದ್ದೊಂದು ಕಾರ್ಯಕ್ರಮವನ್ನು ಏಕಾಏಕಿಯಾಗಿ ಅವಸರವಾಗಿ ಮಾಡುವ ಅವಶ್ಯಕತೆ ಏನಾದರೂ ಇತ್ತಾ ಅಂತ RCB ಅಭಿಮಾನಿಗಳೇನು ಕೇಳ್ಕೊಂಡಿರಲಿಲ್ಲ. ಕಾರ್ಯಕ್ರಮವನ್ನು ಮಾಡಿ ಅವರಿಗೊಂದು ಸನ್ಮಾನ ಮಾಡಿ ಅಂತ. RCBಯ ಅಭಿಮಾನಿಗಳು ತಮ್ಮ ಸೆಲೆಬ್ರೇಷನನ್ನು ತಮ್ಮ ಮನೆಯಲ್ಲಿ ತಾವಿದ್ದ ಸ್ಥಳದಲ್ಲೇ ಮಾಡಿದರು. ಆದರೆ ರಾಜ್ಯ ಸರ್ಕಾರದ ಉದ್ದೇಶ ಏನು ಅಂದರೆ, ಇದು ಕರ್ನಾಟಕದ ತಂಡ, ಕನ್ನಡಿಗರನ್ನು ಪ್ರತಿನಿಧಿಸುವ ತಂಡ ಆಗಿತ್ತು ಅನ್ನೋ ಭಾವನೆಯ ಆಧಾರದ ಮೇಲೆ ನಾವು ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶ ಅನ್ನೋದು ನಿಮ್ಮ ವಾದ. ಆದರೆ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕಿಂತ ಮುಂಚೆ ತಯಾರಿ ಬೇಕಾಗಿತ್ತು ನಿಮಗೆ. ಪೊಲೀಸ್ ಇಲಾಖೆ ಯಾವ ರೀತಿ ಭದ್ರತೆಯನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ನೀವು ನಿಗಾ ವಹಿಸಬೇಕಾಗಿತ್ತು. ಯಾರ ಸಲಹೆಯನ್ನು ತೆಗೆದುಕೊಂಡ್ರಿ? ವಿಧಾನಸೌಧದ ಮೆಟ್ಟಿಲ ಮುಂದೆ ಕಾರ್ಯಕ್ರಮ ಮಾಡ್ತೀರಿ ಅಂತ ಅನ್ನೋದೇ ಆದರೆ ಅಲ್ಲಿ ಎಷ್ಟು ಜನ ಬರ್ತಾರೆ? ಚಿನ್ನಸ್ವಾಮಿ ಸ್ಟೇಡಿಯಂನಾಗೆ ಎಷ್ಟು ಜನ ಬರ್ತಾರೆ? ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಗೆ ಸಾಧ್ಯ ಆಗತ್ತಾ ಇಲ್ವಾ? ಸಾಗರೋಪಾದಿಯಲ್ಲಿ ಜನರು ಬಂದಾಗ ಅವರನ್ನು ಕಂಟ್ರೋಲ್ ಮಾಡೋದು ಹೇಗೆ? ಇವೆಲ್ಲ ವಿವೇಕಗಳು, ಚಿಂತನೆಗಳು ರಾಜ್ಯ ಸರ್ಕಾರಕ್ಕಿರಲಿಲ್ವಾ? ಮತ್ತೊಂದು ಪ್ರಶ್ನೆ ಬರುತ್ತೆ, ನಮ್ಮ ಅಭಿಮಾನ ಅತಿರೇಕಕ್ಕೆ ಒಳಗಾಗಬಾರ್ದು. ಯಾವುದೇ ಆಟಗಾರ ಆಗಲಿ, ಯಾವುದೇ ಕೊಹ್ಲಿ ಆಗಲಿ, ಯಾರೇ ಆಗಲಿ, ಅವರು ನಮ್ಮ ಆರಾಧಕರು, ಕ್ರಿಕೆಟ್ ಇಷ್ಟಪಡ್ತೀರಿ, ಆ ಟ್ರೋಫಿ ತಂದುಕೊಟ್ಟಿದ್ದಾರೆ, ಸಂತೋಷ ಸ್ವಾಮಿ. ನೀವು ನಿಮ್ಮ ಕುಟುಂಬಕ್ಕೆ ಆಧಾರ ಆಗಿರ್ತೀರಿ ಅನ್ನೋದನ್ನು ಮರಿಬೇಡಿ. ನಿಮ್ಮ ಮನೆಗೆ ನೀವೇ ದುಡಿದು ನಿಮ್ಮ ಕುಟುಂಬವನ್ನು ಸಾಕಿ ಸಲಹಬೇಕಾಗಿರೋದು ನೀವೇ. ನೀವು ಈ ರೀತಿ ಅಭಿಮಾನದ ಅತಿರೇಕಕ್ಕೆ ಒಳಗಾಗಿ ಇಂಥ ಒಂದು ಹುಚ್ಚು ಅಭಿಮಾನದ ಕಾರ್ಯಕ್ರಮದಲ್ಲಿ, ಯಾಕೆಂದರೆ ಇದು ಒಂದು ರೀತಿ ಹುಚ್ಚು ಅಭಿಮಾನವೇ, ಅದಕ್ಕೊಂದು ರೀತಿ ಇಲ್ಲ, ಒಂದು ನೀತಿ ಇಲ್ಲ. ಎಷ್ಟು ಜನ ಬರಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ಸೆಲೆಬ್ರೇಷನ್ ಮಾಡಬೇಕು, ಎಲ್ಲಿ ನಿಂತ್ಕೋಬೇಕು, ಯಾವ ರೀತಿ ನೋಡಬೇಕು ಅನ್ನೋಂಥ ಒಂದು ಯಾವುದೇ ರೂಪುರೇಷೆ ಇಲ್ಲದೆ ಒಂದು ರೀತಿ ಅಡ್ಡಾದಿಡ್ಡಿಯಾಗಿ ಏಕಾಏಕಿಯಾಗಿ ಒಂದು ರೀತಿ ಗೊಂದಲದ ಗೂಡಾದಂಥ ಇಂಥ ಒಂದು ಹುಚ್ಚು ಅಭಿಮಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೀವ ಕಳೆದುಕೊಂಡಿದ್ದಾರಲ್ಲ, ಆ ಕುಟುಂಬದವರ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ಇನ್ನಾದರೂ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಮ್ಮ ಅಭಿಮಾನ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ತಾವಿದ್ದ ಸ್ಥಳದಲ್ಲೇ ಇರಲಿ. ಮತ್ತು ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಒಂದು ರೀತಿ ಎಚ್ಚರಿಕೆ ಗಂಟೆ. ರಾಜ್ಯ ಸರ್ಕಾರ ಇದಕ್ಕೆ ಹೊಣೆಯನ್ನು ತೆರಲೇಬೇಕು. ಸರ್ಕಾರಕ್ಕೆ ಬೇಕಾಗಿರೋದು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋ ಕೆಲಸ. ನಿಮಗೆ ಅಷ್ಟು ಆಸೆ ಇದ್ದರೆ ಹೋಗಿ ಕರ್ಕೊಂಡೋಗಿ ನಿಮ್ಮ ವಿಧಾನಸೌಧದಲ್ಲಿ ಒಂದು ಚಹಾ ಕೂಟನೋ ಒಂದು ಭೋಜನ ವ್ಯವಸ್ಥೆನ ಮಾಡಿಸಿದರೆ ಮುಗಿದೋಗಿತ್ತು. ಈ ರೀತಿ ಜನಜಾತ್ರೆಯನ್ನು ಮಾಡಿ 10 ಜನರ ಜೀವ ಕಳೆದುಕೊಳ್ಳೋದಕ್ಕೆ ಕಾರಣ ಆಗಿದ್ದೀರಿ. ಇನ್ನಾದರೂ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಇದು ಒಂದು ರೀತಿಯ ಎಚ್ಚರಿಕೆಯ ಗಂಟೆ. ಅಭಿಮಾನಿಗಳಿಗೂ ಕೂಡ ತಮ್ಮ ಅಭಿಮಾನವನ್ನು ಮಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಈ ಒಂದು ದುರಂತ ಸಾಕ್ಷೀಕರಿಸಿದೆ. ನಿಜಕ್ಕೂ ಈ ದುರಂತನ ನಾವು ನಿರೀಕ್ಷೆ ಮಾಡಲಿಲ್ಲ. ಸಾವಿನ ಸಂಖ್ಯೆ ಕಡಿಮೆ ಆಗಲಿ, ಯಾರೆಲ್ಲ ಅಸ್ವಸ್ಥರಿದ್ದಾರೆ ಅವರು ಗುಣಮುಖರಾಗಲಿ. ದಯಮಾಡಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದ ಹಾಗೆ ಸಹಾಯ ಮಾಡಿ, ಗಾಸಿಪ್ಗಳನ್ನು ಎಬ್ಬಿಸಬೇಡಿ ಮತ್ತು ಯಾರಿಗೂ ತೊಂದರೆ ಕೊಡಬೇಡಿ. ರಾಜ್ಯ ಸರ್ಕಾರ ಇಂಥ ಸಂದರ್ಭದಲ್ಲಿ ಆ ಎಲ್ಲ ಗಾಯಾಳುಗಳನ್ನು ಮತ್ತು ಎಲ್ಲ ಅಭಿಮಾನಿಗಳನ್ನು ಅಲ್ಲಿರುವಂಥ ಸಂದರ್ಭವನ್ನು ತಿಳಿಗೊಳಿಸುವ ಪ್ರಯತ್ನವನ್ನು ಮಾಡಿ ಅವರಿಗೆ ಅಭಯ ಕೊಡೋ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜನಶ್ರೀ ನ್ಯೂಸ್, ಇದು ಜನಪರ ಧ್ವನಿ. ನಮಸ್ತೆ.